ಈ ಮನೆ ಬೆಳಗಕ್ಕೆ ಬಂದವಳು ಅವಳು. ಕತ್ತಲಾಗಿದ್ದ ನನ್ನ ಮನಸ್ಸು ಅವಳಿಂದ ಬೆಳಕಾಗಿದೆ. ಅಪ್ಪ ಇದು ನಿಜನಾ? ನೀವು ಮೀನನ್ನ ಸೊಸೆ ಅಂತ ಒಪ್ಕೊಂಡ್ರಪ್ಪ? ಹೌದು ಕಣ, ಒಪ್ಕೊಂಡಿದ್ದೀನಿ. ಏನಪ್ಪ ಅಕ್ಕಿ ಕೊಡಿ ಅಂದ್ರೆ ಫೋನ್ ನೋಡ್ತಿದ್ದೀರಾ? ಎಷ್ಟು 1 kg ಅಲ್ಲ? ಇಲ್ಲ, ಅರ್ಧ kg. ಸರಿ, ಕೊಟ್ಟೆ. ಏನಪ್ಪ, ಒಂದ್ ಪಾತ್ರೆ ತೊಳೆಯೋ ಸೋಪ್ ಕೊಡು. ಕೊಟ್ಟೆ, ತಗೊಳ್ಳಿ. ನಾನ್ ಕೇಳಿದ್ದು ಪಾತ್ರೆ ತೊಳೆಯೋ ಸೊಪ್ಪು, ನೀನ್ ನೋಡ್ರೆ ಬಟ್ಟೆ ತೊಳೆಯೋ ಸೊಪ್ಪು ಕೊಡ್ತಿದ್ಯಲ್ಲಪ್ಪ. ಅಲ್ಲ, ಅಂಗಡಿ ನೆಡ್ಸೋರು ಸರಿ ಗಮನ ಕೊಟ್ಟು ಕೆಲಸ ಮಾಡ್ಬೇಕಲ್ವಾ? ನಾವೇ ಒಂದ್ ಕಡ್ರೆ ನೀವೇ ಒಂದ್ ಕೊಡ್ತೀರಲ್ಲ. ನೋಡಿ ಅಮ್ಮ, ಏನೋ ಒಂದ್ಸಲ ಈ ತರ ಹೆಚ್ಚು ಕಮ್ಮಿ ಆಗತ್ತೆ. ಅಷ್ಟಕ್ಕೆ ನಂಗೇನೋ ಅಂಗಡಿನ ನೋಡ್ಕೊಳಕ್ ಬರಲ್ಲ ಅನ್ನೋ ಲೆವೆಲ್ಗೆ ಮಾತಾಡ್ಬಿಡಿ. ತಗೊಳ್ಳೋ ಒಂದ್ ಸೋಪಿಗೆ ಊರೆಲ್ಲ ಮಾತಾಡ್ತಾರೆ. ಇವಾಗ ನಾನು ಏನಂದೆ ಅಂತ ನೀನ್ ನಿಸ್ಕೋಪ ಮಾಡ್ಕೊಂತಿದ್ಯಾ? ನೋಡಿ, ಆಗ್ಲೇ ಸೋಪ್ ಅಲ್ವಮ್ಮ? ಹೌದು ಅಣ್ಣ, ನಾ ಕೊಡ್ತೀನಿ. 20 ರೂಪಾಯಿ ತಗೊಳ್ಳಿ. ಹನುಮಂತಣ್ಣ, ಅವನ್ಗೆ ಹೇಳಿ, ಅಂಗಡಿಗೆ ಬರೋ ಗಿರಾಕಿಗಳಿಂದನೇ ನಮ್ ಗಲ್ಲಾಪೆಟ್ಟಿಗೆ ಹೊಟ್ಟೆ ಪೆಟ್ಟಿಗೆ ಎಲ್ಲ ತುಂಬೋದು. ಅವ್ರ ಬಗ್ಗೆ ಮರ್ಯಾದೆ ಇರಬೇಕು. ಇಷ್ಟ ಇದ್ರೆ ಕೆಲಸ ಮಾಡ್ಲಿ, ಇಲ್ಲಾಂದ್ರೆ ಮನೆಗೆ ಹೋಗಿ ಕೇಳಿ. ಹನುಮಂತಣ್ಣ, ನಂಗೆ ಯಾರು ಬುದ್ಧಿವಾದನು ತಲೆ ಒಳಗೆ ಹೋಗಲ್ಲ. ನಾನೊಂದು ಟೀ ಕುಡ್ಕೊಂಡ್ ಬರ್ತೀನಿ. ಏನು ಇದು ನಂದ? ನೀನು ಕೇಶನ್ ಮೇಲೆ ರೇಗಾಡ್ತೀಯ ಅನ್ಕೊಂಡ್ರೆ ನೀನ್ ರೇಗ್ಲೇ ಇಲ್ಲ. ನಿನ್ ಕೋಪ ಕಡಿಮೆ ಆಗಿದ್ಯಾ? ಒಳ್ಳೇದಿದು. ಹನುಮಂತಣ್ಣ, ಎಲ್ಲದನ್ನು ನಾವು ಬೈದು ಬುದ್ಧಿ ಹೇಳಿ ಅರ್ಥ ಮಾಡ್ಸಕ್ ಆಗೋದಿಲ್ಲ. ಕೆಲವೊಂದನ್ನ ಅವರೇ ಅರ್ಥ ಮಾಡ್ಕೋಬೇಕು. ಅವ್ರ ಮನ್ಸಿಗೆ ತಪ್ಪು ಅರಿವಾಗಬೇಕು. ಕೇಶವ ಈಗ ಆ ಹಂತದಲ್ಲಿದ್ದಾನೆ. ಅವನೇನಂತ ಕೇಳಿಸ್ಕೊಂಡ್ರ, ಬೇರೆಯವ್ರ ಬುದ್ಧಿ ಮಾತು ನನ್ನ ತಲೆಗೆ ಹೋಗ್ತಾ ಇಲ್ಲ ಅಂತ. ಹಂಗಂದ್ರೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ಚರ್ಚೆ ಅವನೊಳಗೆ ಆಗ್ತಾ ಇದೆ ಅಂತ. ರೆಡಿ, 1 2 3 ಆಕ್ಷನ್. ಶಾಕುಂತಲೆ, ನಿನ್ನನ್ನು ನೋಡಿದ ಕ್ಷಣವೇ ನಿನ್ನ ಕಣ್ಣುಗಳಲ್ಲಿ ನಾನು ಕಳೆದು ಹೋದೆ. ನಿನ್ನ ಮುಖಾರವಿಂದವನ್ನು ಇದೆಯಲ್ಲಿ ಇನ್ನೆಂದೂ ಅಳಿಸದಂತೆ ಚಿತ್ರಿಸಿಕೊಂಡೆ. ಹಾಲಲ್ಲಿ ಜೇನು ಬೆರೆಯುವಂತೆ, ನೀರಲ್ಲಿ ಬಣ್ಣ ನಿಮೀಲಿತವಾಗುವಂತೆ ನಿನ್ನ ಹೃದಯದೊಂದಿಗೆ ನನ್ನ ಹೃದಯವನ್ನು ಬೆಸೆದು ಬಿಟ್ಟೆ ಸಖಿ. ನೋಡಿದ್ರೇನೋ, ನಾನು ಬರೆದಿರೋ ಡೈಲಾಗ್ನ ನಮ್ಮ ಹೀರೋ ಎಷ್ಟು ಸಖತ್ತಾಗಿ ಹೇಳ್ತಿದ್ದಾನೆ. ನಮ್ಮಿಬ್ಬರ ಪ್ರೀತಿ ಇಷ್ಟು ಆಳಕ್ಕೆ ಇಳಿದಿರುವಾಗ ಇನ್ನ ಯಾವ ಚಿಂತೆ ನಿನ್ನನ್ನು ಕಾಡುತ್ತಿದೆ? ಅರ್ಥವಾಗುತ್ತಿದೆ. ಕಂಡ ಕ್ಷಣವೇ ನಿನ್ನ ಮನಸ್ಸನ್ನು ಅಪಹರಿಸಿದರೂ 20 ವರ್ಷಗಳಿಂದ ನಿನ್ನನ್ನು ಸಾಕಿ ಸಲುಹಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡವರು ನಿನ್ನ ಪಿತಾಶ್ರೀಯವರು. ಅವರ ಅಪ್ಪಣೆ ಇಲ್ಲದೆ ಈ ಪ್ರೇಮ ಹೇಗೆ ಎಂದು ಆಲೋಚನೆಯೇ? ಅರ್ಥವಾಯಿತು. ಹೆತ್ತ ಒಡಲನ್ನು ಎಲ್ಲಿ ನೋಯಿಸುತ್ತೇನೆ ಎಂಬ ಆತಂಕವೂ ನಿನ್ನದಲ್ಲವೇ? ನೀನ್ ಏಕೆ ಯೋಚಿಸುತ್ತೀಯ ಶಕುಂತಲೆ? ದುಷ್ಯಂತನಿಗೆ ನನ್ನ ಮನಸ್ಸು ಕೊಟ್ಟಿದ್ದೇನೆಂದು, ಆತನನ್ನು ವರಿಸಿದ್ದೇನೆ ಎಂದು ನಿಮ್ಮ ಪಿತಾಶ್ರೀಗೆ ಹೇಳಿದರೆ ಅವರು ನನ್ನನ್ನು ನಿರಾಕರಿಸಲು ಸಾಧ್ಯವೇ ಇಲ್ಲ. ಬಾ, ನಾವಿಬ್ಬರು ಈಗಲೇ ಹೋಗಿ ವಿವಾಹ ಆಗೋಣ. ಏಯ್, ನಿನಗ್ ಡೈಲಾಗ್ ಹೇಳಕ್ ಬರಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ರಿಯಾಕ್ಷನ್ ಆದ್ರೂ ಕೊಡೆ. ಏಯ್, ರಿಯಾಕ್ಷನ್ ಕೊಡಕ್ಕೆ ನಿನ್ ಕೊನೆಯಲ್ಲಿ ಏನ್ ಹೇಳ್ದೆ ಅಂತಾನೆ ಅರ್ಥ ಆಗಿಲ್ಲ. ಆಯ್ತು, ನಿನಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತೀನಿ ಕೇಳು. ಬಾ, ನಾವಿಬ್ರು ವಿವಾಹ ಆಗೋಣ ಅಂದ್ರೆ ನಾವಿಬ್ರು ಓಡೋಗೋಣ ಅಂತ.
ನಿನಗೆ ನಿಜವಾಗ್ಲೂ ನಾನು ಸಾಯ್ಬಾರ್ದು ಅಂತ ಇದ್ರೆ, ನೀನನ್ನ ಪ್ರೀತಿ ಮಾಡಿದ್ದೆ ನಿಜ ಆಗಿದ್ರೆ ಬಾ ಬಾ ನೀನ್ ಬಂದ್ರೆ ಇಬ್ರು ಎಲ್ಲಾದ್ರೂ ಹೋಗಿ ಮದ್ವೆ ಆಗಿ ಒಂದ್ ಹೊಸ ಜೀವನ ಕಟ್ಕೊಳ್ಳೋಣ. ಬೇಡ ಅಂತ ಅಂದ್ರೆ ನನ್ ಹೆಣ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. 22 ವರ್ಷಗಳ ಪ್ರೀತಿನ ಒಂದೇ ಸಲ ಕೊಂದೆ ನೀನು. ನಿನ್ನ ನಮ್ಮನೆ ಬಂಗಾರ ಅನ್ಕೊಂಡಿದ್ದೆ, ಆದ್ರೆ ಕಳಂಕ ಆಗ್ಬಿಟ್ಟ ನೀನು. ಈ ಜನ್ಮದಲ್ಲಿ ನಿನ್ಗೆ ನಮ್ಮ ಮನಸ್ಸೊಳಗಡೆ ಆಗ್ಲಿ ನಮ್ಮ ಮನೆಯೊಳಗೆ ಆಗ್ಲಿ ಪ್ರವೇಶ ಇರೋದಿಲ್ಲ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಅಪ್ಪ ಮೋಸ ಮಾಡಿ ನಾನು ಎಲ್ಲಿಗೂ ಬರಲ್ಲ. ನಮ್ಮ ಅಪ್ಪ ನನ್ನ ಎಷ್ಟು ನಂಬಿದಾರ ಗೊತ್ತಾ, ನನ್ನ ಎಷ್ಟು ಪ್ರೀತಿಯಿಂದ ಬೆಳೆಸಿದಾರ ಗೊತ್ತಾ. ಅವ್ರಿಗೆ ಮೋಸ ಮಾಡಿ ನಾನು ನಿನ್ ಜೊತೆ ಬರ್ಬೇಕಾ? ಅದ್ ಮಾತ್ರ ಸಾಧ್ಯನೇ ಇಲ್ಲ. ಏನೇ ಮಾತಾಡ್ತಾ ಇದ್ಯಾ? ನನ್ ಕಣ್ಮುಂದೆ ಇರ್ಬೇಡ ನೀನು. ಹೋಯ್ತು ಹೋಗು, ಹೋಯ್ತು ಹೋಗು. ಏಯ್, ಇವಳಿಗೆ ಏನ್ರು ಆಯ್ತು? ಸ್ಕ್ರಿಪ್ಟ್ ಅಲ್ಲಿ ಇಲ್ದಿರೋ ಡೈಲಾಗ್ ಎಲ್ಲ ಹೇಳ್ತಿದ್ದಾಳೆ. ಅವ್ರು ನನ್ನ ಪ್ರಾಣನೇ ಇಟ್ಕೊಂಡಿದ್ದಾರೆ. ಈಗಾಗ್ಲೇ ಅವ್ರಿಗೆ ನೋವು ಕೊಟ್ಟು ನಾನು ಪಡ್ಬಾರ್ದೇ ಇರೋ ಪಾಠ ಪಡ್ತಿದ್ದೀನಿ. ಈಗ ಮತ್ತೆ ಅವ್ರಿಗೆ ನೋವು ಕೊಡಕ್ ನಾನು ಒಪ್ಪೋದಿಲ್ಲ. ನಾನು ಒಪ್ಪೋದಿಲ್ಲ. ಹೋಗಲಿಲ್ಲ, ನಾನು ಎಲ್ಲಿಗೂ ಬರಲ್ಲ. ನನಗೆ ಅಪ್ಪ ಬೇಕು. ಹೋಗು ಇಲ್ಲಿಂದ, ಹೋಗು. ಅಮೂಲ್ಯ, ಏನೇ ಹೇಳ್ತಿದ್ಯಾ? ಎಲ್ರು ನೋಡ್ತಿದ್ದಾರೆ, ಎದ್ದಳು ಮೇಲೆ. ಅಮ್ಮು ಅಮ್ಮು ಆದ್ರೆ ಕೇಶವ, ನಾನು ನಿಮ್ಮಮ್ಮ ಈ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಹುಡುಕಿದ್ರು ನೀನ್ ಮದ್ವೆ ಆಗಿ ಬಂದಿದ್ಯಲ್ಲ ಮೀನಾ, ಆ ತರದ ಹುಡುಗಿ ನಮಗ್ ಸಿಗ್ತಾ ಇರ್ಲಿಲ್ಲ ಕಣ. ಅದಕ್ಕೆ ನಿನ್ ಮೇಲೆ ಎಷ್ಟೇ ಕೋಪ ಇದ್ರು ಅದೆಲ್ಲ ಕರಗಿ ನಿನ್ ಜೊತೆ ನಾನು ಮಾತಾಡ್ತಾ ಇರೋದು. ಅಪ್ಪ, ನಿಜ ಹೇಳ್ತಾ ಇದ್ದೀರಪ್ಪ? ನಿಮಗ್ ನನ್ ಮೇಲೆ ಕೋಪ ಇಲ್ವಾಪ್ಪ? ನೀವು ನನ್ಗೆ ಕ್ಷಮಿಸ್ಬಿಟ್ರಪ್ಪ? ಹೌದು ಕಣ, ಕ್ಷಮಿಸಿದ್ದೀನಿ. ಅಪ್ಪ ಅಪ್ಪ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಸಾರಿ. ಪ್ರೀತಿಸಿ ಮದ್ವೆ ಆಗ್ಬಾರ್ದು, ನಾನ್ ತೋರಿಸಿ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ ನೀವು ಪ್ರಮಾಣ ತಗೊಳ್ಳೋದಕ್ಕೂ ಮುಂಚೆನೆ ನಾನು ಮೀನಾ ಒಬ್ರನ್ನೊಬ್ರು ಪ್ರೀತಿಸ್ಬಿಟ್ಟಿದ್ವಿಪ್ಪ. ಅದನ್ನ ನಿಮ್ಮ ಹತ್ರ ಹೇಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಧೈರ್ಯ ಸಾಲಿಲ್ಲಪ್ಪ. ನಂಬಿಸಿ ಮೋಸ ಮಾಡೋ ಸಂಸ್ಕಾರನ ನೀವು ನಮಗೆ ಹೇಳ್ಕೊಟ್ಟಿಲ್ಲಪ್ಪ. ಅನಿವಾರ್ಯ ಕಾರಣದಿಂದ ನಾನು ಅವಳನ್ನ ಮದ್ವೆ ಆಗ್ಬೇಕಾಯ್ತು. ಆದ್ರೂ ಇವಾಗ ನೀವು ನನಗೆ ಕ್ಷಮಿಸ್ಬಿಡ್ರಿ ಅಪ್ಪ. ಈಗಲೂ ನೀವೇ ದೊಡ್ಡವರಾಗ್ಬಿಟ್ರಿ ಅಪ್ಪ. ನೀನ್ ಮಾಡಿದ ತಪ್ಪು ತಪ್ಪಲ್ಲ, ಅದು ಸರಿ ಅಂತ ಅನ್ಸೋ ಕಾರಣ ಆ ಹುಡುಗಿ ಕಣ, ನನ್ ಸೊಸೆ ಮೀನಾ. ಈ ಮನೆ ಬೆಳಗಕ್ಕೆ ಬಂದವಳು ಅವಳು. ಕತ್ತಲಾಗಿದ್ದ ನನ್ನ ಮನಸ್ಸು ಅವಳಿಂದ ಬೆಳಕಾಗಿದೆ. ಅಪ್ಪ, ಇದು ನಿಜನಾ? ನೀವು ಮೀನನ್ನ ಸೊಸೆ ಅಂತ ಒಪ್ಕೊಂಡ್ರಪ್ಪ? ಹೌದು ಕಣ, ಒಪ್ಕೊಂಡಿದ್ದೀನಿ. ಇನ್ನೂ ನಿಂಗೆ ಅನುಮಾನನ ಕೇಶವ? ಸಂಜೆ ಆಯ್ತು, ಅವಳು ಇನ್ನೂ ಮನೆಗೆ ಬಂದಿಲ್ಲ. ಹೋಗು, ಮನೆ ಕರ್ಕೊಂಬವಳನ್ನ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೋಗ್ಬಾ. ಸರಿಯಪ್ಪ, ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ. ಈಗಲೇ ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ತೀನಿ. ಅದಕ್ಕೆ ನಿಮ್ಗಿವತ್ತು ದೊಡ್ಡ ಸರ್ಪ್ರೈಸೇ ಕಾದಿದೆ, ಬೇಗ ಬನ್ನಿ.
ಮಗಳೇ, ತಿಂಡಿ ಆಯ್ತಾ? ಹಾಪ ಎಲ್ಲಿ ಹೋಗ್ತಿದ್ಯಾ? ಕಾಲೇಜಿಗೆ. ಹೇಗೆ ಹೋಗ್ತಿದ್ಯಾ? ಇದೇನಪ್ಪ ಹೀಗ್ ಕೇಳ್ತಿದ್ದೀರಾ? ನನ್ 2 ವೀಲರ್ ಇದೆಯಲ್ಲ, ದಿನ ಅದ್ರಲ್ಲೇ ಹೋಗೋದಲ್ವಾ? ಅಲ್ಲ ಮಗಳೇ, ಮನೆಯಲ್ಲಿ ಕಾರ್ ಇದೆ, ಡ್ರೈವರ್ ಇದ್ದಾನೆ, ಆದ್ರೂ ನೀನ್ ಯಾಕೆ 2 ವೀಲರ್ ಹೋಗಿ ಬಿಸಿಲಲ್ಲಿ ಕಷ್ಟ ಪಡ್ಬೇಕು? ಇಲ್ಲಪ್ಪ, ನಂಗ್ 2 ವೀಲರ್ ಅಲ್ಲಿ ಹೋಗಕ್ಕೆ ಇಷ್ಟ. ಡ್ರೈವರ್ ಜೊತೆ ಹೋಗಕ್ಕೆ ನಿಂಗೆ ಕಂಫರ್ಟಬಲ್ ಆಗ್ಲಿಲ್ಲ ಅಂದ್ರೆ ಹೇಳು, ಇನ್ಮೇಲೆ ನಾನೇ ನಿನ್ಗೆ ಕಾಲೇಜ್ಗೆ ಪಿಕಪ್ ಡ್ರಾಪ್ ಮಾಡ್ತೀನಿ, ಓಕೆನಾ? ಅಯ್ಯೋ ಅಪ್ಪ, ಸುಮ್ನೆ ನಿಮಗ್ ಯಾಕೆ ತೊಂದ್ರೆ? ನಾನ್ 2 ವೀಲರ್ ತಗೊಂಡಿದ್ದೆ ದಿನ ಕಾಲೇಜಿಗೆ ಓಡಾಡಕ್ ತಾನೆ. ಮಗಳು ಯಾವ ಅಪ್ಪಂಗೂ ತೊಂದರೆ ಆಗಲ್ಲ ಕಣೋ. ನಿನಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಇರಲಿ, ಅದು ನಂಗೆ ತೊಂದರೆ ಆಗ್ಲಿ ಹೊರೆ ಆಗ್ಲಿ ಅಲ್ವೇ ಅಲ್ಲ. ನಾನು ಇಷ್ಟಪಟ್ಟು ಮಾಡ್ತೀನಿ. ಅಷ್ಟಕ್ಕೂ ಈ ನಿಮ್ಮಪ್ಪ ಈ ಆಸ್ತಿ ಎಲ್ಲ ಯಾರಿಗೋಸ್ಕರ ಮಾಡಿಟ್ಟಿದ್ದಾನೆ ಹೇಳು? ನಿನಗೋಸ್ಕರನೇ ಅಲ್ವಾ? ನೀನೇ ಇದನ್ನೆಲ್ಲ ಅನುಭವಿಸ್ಲಿಲ್ಲ ಅಂದ್ರೆ ನಾನು ಯಾರಿಗೋಸ್ಕರ ಮಾಡ್ಲಿ ಹೇಳು? ನಿನಗೆ 2 ವೀಲರ್ಲಿ ಓಡಾಡೋಕೆ ಇಷ್ಟ ಇದ್ರೆ ಹಾಗೆ ಮಾಡು. ಆದ್ರೆ ಇವತ್ತು ಒಂದಿನ ನಾನೇ ಕಾರಲ್ಲೇ ನಿನ್ ಕಾಲೇಜ್ ಡ್ರಾಪ್ ಮಾಡ್ತೀನಿ, ಪ್ಲೀಸ್ ಕಣೋ. ಅಯ್ಯೋ ಅಪ್ಪ, ನೀವ್ ಯಾಕೆ ಇಷ್ಟೊಂದೆಲ್ಲ ಕೇಳ್ಕೊಳ್ತಿದ್ದೀರಾ? ಸರಿ, ಓಕೆ, ಇವತ್ ಕಾಲೇಜಿಗೆ ನೀವೇ ಡ್ರಾಪ್ ಮಾಡಿ. ನನ್ನ ಮುದ್ದು ಮಗಳು. ಬಾ ಹೋಗೋಣ. ಅಪ್ಪ, ನಾನ್ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಅಷ್ಟೊಂದೆಲ್ಲ ಪ್ರೀತಿ ಮಾಡ್ತಿದ್ದೆ ನಿಮಗ್ ಮೋಸ ಮಾಡಿ ಆ ಮೋಸಗಾರ ಸಿದ್ದು ಜೊತೆ ಹೋದೆ. ಇನ್ನಂಗ ಆಗ್ಬೇಕಾಗಿದೆ, ಇನ್ನೂ ಆಗ್ಬೇಕು. ನೀವು ನಾನ್ ಗಾಡಿಲ್ ಕಾಲೇಜಿಗೆ ಹೋಗೋದೇ ಸಹಿಸ್ಕೊಳ್ತಾ ಇರ್ಲಿಲ್ಲ, ಆದ್ರೆ ಈಗ ನೋಡಿ ನಾನ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಈ ಸ್ಥಿತಿಗೆ ನಾನೇ ಕಾರಣ ಅಪ್ಪ, ನನ್ ತಪ್ಪೇ ಕಾರಣ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಗಾಡಿ ಎತ್ತು. ನೀನು ಉಳ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ನಾನೇನು ಬೇಕು ಅಂತ ಮರೆತು ಬಿಟ್ಟೋಗಿಲ್ಲ. ಇತ್ತೀಚೆಗೆ ಅಲ್ವಾ ನಾನು ಪಿಕಪ್ ಡ್ರಾಪು ಮಾಡ್ತಿರೋದು, ಅದಕ್ಕೆ ಮರ್ತೋದೆ. ಯಾವುದೋ ಫ್ಲೋ ಅಲ್ಲಿ ನಾನು ಇನ್ನೂ ಹ್ಯಾಪಿ ಬ್ಯಾಚುಲರ್ ಅಂತ ಅನ್ಕೊಂಡು ಮನೆಗೆ ಹೋಗ್ಬಿಟ್ಟಿದೆ. ಆಮೇಲೆ ಗೊತ್ತಾಯ್ತು ಮದುವೆ ಆಗಿ ನತದೃಷ್ಟ ಆಗೋಗಿದ್ದೀನಿ ಅಂತ, ಅದಕ್ಕೆ ಬಂದೆ. ಏಯ್, ಕರಿಬೇಕು. ಇವಾಗ ಕರ್ಕೊಂಡು ಹೋಗಿ ಬಂದಿದ್ದೀನಿ ತಾನೆ, ಕ್ವಾಟ್ಲೆ ಕೊಡ್ಬೇಡ. ಬಾ ಹತ್ತು. ಹಾಗೇನು ಇಲ್ಲ, ನಾನು ನಡ್ಕೊಂಡೇ ಬರ್ತೀನಿ, ನೀನ್ ಹೋಗು. ಅಮ್ಮ ತಾಯಿ, ಬೈಕ್ ಹತ್ತು, ನನ್ನ ತಲೆ ತಿನ್ಬೇಡ ಪ್ಲೀಸ್. ಯಾಕೆ ನಂಗೆ ಫೋರ್ಸ್ ಮಾಡ್ತಿದ್ಯಾ ನೀನು? ನಂಗೆ ಬೈಕಲ್ಲಿ ಬರಕ್ ಇಷ್ಟ ಇಲ್ಲ, ನಾನು ನಡ್ಕೊಂಡೇ ಬರ್ತೀನಿ. ಓ, ಮೈಸೂರಿಂದ ಅಂಬಾರಿ ತರ್ಸ್ಲಾ? ನನಗೆ ಮನೆ ತನಕ ನಡ್ಕೊಂಡ್ ಬರೋ ಶಕ್ತಿ ಇದೆ, ನಾನು ಬರ್ತೀನಿ, ನೀನ್ ಹೋಗು. ಏ ವಾ,